ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಒಂದು 3 ಡೇಸ್ ಅಪ್ಡೇಟ್ ಆಗಿರುತ್ತೆ. ಒಂದು ಹಾಫ್ ಸ್ಯಾರಿ ಮೇಕಪ್ಗೆ ಬಂದಿದ್ದೀವಿ ನಾನು ಮತ್ತು ನನ್ನ ಸ್ಟೂಡೆಂಟ್ಸ್ ಜೊತೆ. ಇವತ್ತು 2 ಕಡೆ ಲೊಕೇಶನಲ್ಲಿ ಹಾಫ್ ಸ್ಯಾರಿ ಮೇಕಪ್ ಇದೆ. ಫಸ್ಟ್ ಲೊಕೇಶನ್ ಇಲ್ಲೇ ನಮ್ಮ ಕುಣಿಗಲ್ ನಿಯರ್ ಇತ್ತು ಎರಡೂ ಕೂಡ. ಹಾಗಾಗಿ ಫಸ್ಟ್ ಬಂದು ಇಲ್ಲಿ ನಾವು ಅವ್ರಿಗೆ ಮೇಕಪ್ ಹೇರ್ ಸ್ಟೈಲ್ ಸ್ಯಾರಿ ಎಲ್ಲ ಮಾಡಿಕೊಟ್ವಿ. ಆಮೇಲೆ ಅವರು ಮದರ್ಗೆ ಒಂದು ಸ್ವಲ್ಪ ಅವರು ಹೇರ್ ಸ್ಟೈಲು ಮತ್ತು ಸ್ಯಾರಿನ ಹಾಕ್ಕೊಡಿ ಅಂತ ಕೇಳಿದ್ರು. ಅದನ್ನು ಕೂಡ ಮಾಡಿ ಕೊಡ್ತಾ ಇದ್ದೀವಿ. ಡೀಟೇಲಿಂಗಾಗಿ ಎಲ್ಲ ವೀಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಯಾಕಂದರೆ ಇನ್ನೊಂದು ಲೊಕೇಶನ್ಗೆ ಹೋಗಬೇಕಿತ್ತು. ಟೈಮಿಂಗ್ಸು 2 ಕಡೆ ಸೇಮ್ ಇತ್ತು. ಬಟ್ ಇಲ್ಲಿ ನಾನು ಅವ್ರಿಗೆ ಫಸ್ಟೇ ಇನ್ಫಾರ್ಮ್ ಮಾಡಿದ್ದೆ ಬೇಗನೆ ಬಂದು ಮಾಡಿಕೊಡ್ತೀನಿ ಅಂತ. ಇವರಿಗೂ ಇವ್ರ ಫ್ಯಾಮಿಲಿಯಲ್ಲಿ ಒಂದು ಸಲ ಬೇರೆಯವ್ರ ಹತ್ರ ಮಾಡಿಸ್ಕೊಂಡು ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅಂತ ಹೇಳಿದರು. ಹಂಗಾಗಿ ಆದಷ್ಟು ನ್ಯಾಚುರಲಾಗಿ ಮೇಕಪ್ ಬೇಕು, ಚೆನ್ನಾಗಿ ಮಾಡಿಕೊಡಿ ಅಂತ ಕೇಳಿದರು. ಅವ್ರು ಕೇಳಿದ ಥರನೇ ಮಾಡಿಕೊಟ್ಟಿದ್ವಿ. ಫುಲ್ ಖುಷಿಯಾದರು ಅವರು. ಒಳ್ಳೆ ರಿವ್ಯೂ ಕೂಡ ಸಿಕ್ತು ಅವರಿಂದ. ಬಟ್ ಅವರು ಮೆಸೇಜಲ್ಲಿ ಹೇಳಿದರು. ಬಟ್ ಅದನ್ನು ನಾನಿಲ್ಲಿ ಏನೂ ಆಗ್ತಾಯಿಲ್ಲ. ಎಲ್ಲದನ್ನೂ ಹಾಕ್ಕೊಂಡು ಹೋದರೆ ಅವರು ಬೇಕು ಅಂತಲೇ ಕೇಳ್ತಾರೆ, ಕೇಳಿ ಮಾಡಿಸ್ಕೊತಾರೆ ಅನಿಸುತ್ತೆ. ಹಂಗಾಗಿ ಅದು ನಮಗೆ ಗೊತ್ತಿದ್ರೆ ಸಾಕು, ನಮ್ಮ ಕ್ಲೈಂಟ್ಸು ಖುಷಿಯಾದರೆ ಸಾಕು. ತುಂಬಾ ಸಣ್ಣ ಇದ್ದರು, ಹಂಗಾಗಿ ಸೀರೆ ಉಡ್ಸಿದ್ರು ಇನ್ನೂ ಸಣ್ಣ ಕಾಣಿಸ್ತಾರೆ ಅಂದ್ಬಿಟ್ಟು ಸ್ಯಾರಿನ ಲೆಹಂಗಾ ಥರ ಈ ಥರ ಉಡಿಸಿ ಕೊಟ್ಟಿದ್ದೆ. ಕ್ಯೂಟಾಗಿ ಚೆನ್ನಾಗಿ ಕಾಣ್ತಿದ್ರು. ಅಲ್ಲಿ ಮುಗಿಸ್ಕೊಂಡು ಬಂದು ಮತ್ತೆ ನಾವು ಕುಣಿಗಲಲ್ಲಿ ಮತ್ತೆ ಸೇಮ್ ಹಾಫ್ ಸ್ಯಾರಿ ಮೇಕಪ್ ಇತ್ತು. ಅದನ್ನು ಕೂಡ ಈಗ ಮಾಡ್ತಾಯಿದ್ದೀನಿ. ಅವ್ರದ್ದು ಅಷ್ಟೇ ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ ಮತ್ತು ಜ್ಯುವೆಲ್ಸು ಕೂಡ ಚೆನ್ನಾಗಿ ಸೆಟ್ ಆಗಿತ್ತು. ಇದು ರೀಸೆಂಟಾಗಿ ಹೊಸದಾಗಿ ತಂದಿದ್ದಂಥ ಜ್ಯುವೆಲರಿ. ಫಸ್ಟ್ ಟೈಮ್ ಇವ್ರಿಗೇನೆ ಹಾಕಿದ್ದು. ಚೆನ್ನಾಗಿ ಮ್ಯಾಚ್ ಆಗಿತ್ತು, ಚೆನ್ನಾಗಿ ಕಾಣ್ತಿದ್ರು. ಇಲ್ಲಿ ಇವರು ಈ ಥರ ಪೆಟಲ್ಸ್ ಜಡೆನ ತರಿಸಿದ್ರು, ಅಲ್ಲಿ ಫುಲ್ ಮುಗ್ಗಿನ ಜಡೆನ ತರಿಸಿದ್ರು. ಹೇರ್ ಸ್ಟೈಲೆಲ್ಲ ಸೆಟ್ ಮಾಡಿ ಕೊಟ್ವಿ. ಲಾಸ್ಟು ಇಲ್ಲಿ ಸ್ವಲ್ಪ ಅರ್ಜೆಂಟ್ ಮಾಡಿದ್ರು, ಯಾಕಂದರೆ ಟೈಮಿಗೆ ಕರೆಕ್ಟಾಗಿ ಕೂರಿಸ್ಬೇಕಲ್ವ. ಹಂಗಾಗಿ ತುಂಬ ಗಾಬರಿ ಎಲ್ಲ ಏನು ಮಾಡಲಿಲ್ಲ ಪಾಪ. ಆರಾಮಾಗಿ ರೆಡಿ ಮಾಡಿಸ್ಕೊಂಡು ಕರ್ಕೊಂಡೋದ್ರು. ನೆಕ್ಸ್ಟು ಲೆಹಂಗಾ ಕೂಡ ಹಾಕೋದಿದೆ, ಅದಕ್ಕೆ ಸ್ವಲ್ಪ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡಿಕೊಡಿ ಅಂತ ಹೇಳಿದರು. ಸರಿ ಆಯ್ತು ಅಂದ್ಬಿಟ್ಟು ವರ್ಕೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗಿ 1 ಅವರ್ ರೆಸ್ಟ್ ಮಾಡಿ ನಾನು ಮತ್ತೆ ಬಂದು ಅವ್ರದ್ದು ಏನು ಲೆಹಂಗಾ ಚೇಂಜ್ ಮಾಡಿ ಮತ್ತೊಂದು ಸಲ ಟಚಪ್ ಎಲ್ಲ ಮಾಡಿ ಹೇರ್ ಸ್ಟೈಲ್ನು ಕೂಡ ಚೇಂಜ್ ಮಾಡಿಕೊಟ್ಟಿದ್ದೆ. ಅದನ್ನು ಕೂಡ ತೋರಿಸ್ತೀನಿ. ಹೇರ್ ಸ್ಟೈಲ್ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು ಇದು. ಈಗ ಹೆಣ್ಮಕ್ಳಿಗೆಲ್ಲ ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋದೇ ಒಂದು ಖುಷಿ. ಅವರಾದಮೇಲೆ ಅವ್ರ ಅಮ್ಮಂಗೆ ಸ್ವಲ್ಪ ಸಿಂಪಲಾಗಿ ಮೇಕಪ್ ಹೇರ್ ಸ್ಟೈಲ್ ಸ್ಯಾರಿ ಮಾಡಿಕೊಟ್ವಿ. ಆಗ ಇನ್ನೊಬ್ಬರು ಎಕ್ಸ್ಟ್ರಾ ಹೇರ್ ಸ್ಟೈಲ್ ಕೂಡ ಮಾಡಿಸ್ಕೊಂಡ್ರು. ಅದಾದಮೇಲೆ ಫಂಕ್ಷನ್ ಸ್ಟಾರ್ಟ್ ಆಯಿತು. ಫಂಕ್ಷನ್ನು ಚೆನ್ನಾಗಿ ನಡೀತಾ ಇತ್ತು. ತುಂಬಾ ಜನ ಇದ್ದರು. ಹಂಗಾಗಿ ಒಂದು 2 ಅವರ್ಸ್ ಮೇಲೇ ಆಯಿತು. ನಾನು ಮನೆಗೆ ಬಂದು ಮತ್ತೊಂದು ಸಲ ಹೋಗಿ ಅವ್ರದ್ದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮುಖ ಎಲ್ಲ ಇದು ಮಾಡಿಬಿಟ್ಟಿದ್ರು. ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೊಂದು ಸಲ ಟಚಪ್ ಮಾಡಿ, ಸ್ಟಿಕ್ಕರ್ ಒಂದು ಇಟ್ಟಿಲ್ಲ, ಲಾಸ್ಟಲ್ಲಿ ಇಡೋಣ ಅಂದ್ಬಿಟ್ಟು ಅದೊಂದು ಇಡಬೇಕಿತ್ತು. ಅದು ಇಟ್ಟ ಮೇಲೆ ವೀಡಿಯೋ ತೆಗಿಯೋದು ಟೈಮ್ ಆಗೋಯ್ತು. ಹೇರ್ ಸ್ಟೈಲ್ ಒಂದನ್ನು ಚೇಂಜ್ ಮಾಡಿ ಕೊಟ್ಟೆ. ಈ ಥರ ಕಲ್ಸ್ ಹೇರ್ ಸ್ಟೈಲ್ನ ಅವ್ರು ಕೇಳಿದರು. ಕೇಳಿದ ಥರನೇ ಮಾಡಿಕೊಟ್ಟೆ. 2 ಕಡೆ ವರ್ಕ್ ಅವ್ರಿಗೆ ಖುಷಿ ಆಯಿತು, ನನಗೂ ಕೂಡ ಖುಷಿ ಆಯಿತು ಸಕ್ಸಸ್ಫುಲ್ಲಾಗಿ ಮುಗಿಸಿದ್ನಲ್ಲ ಅಂತ. ಒಂದೇ ಟೈಮಲ್ಲಿ 2 ಲೊಕೇಶನ್ ಮಾಡ್ಬೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ಮಾಡ್ತೀವಿ ಅಂದರೆ ಕಷ್ಟ ಆಗುತ್ತೆ. ಆ ಥರ ಏನಾದರೂ ಇತ್ತು ಅಂದರೆ ನಮ್ಮ ಸ್ಟೂಡೆಂಟ್ಸ್ ಹೋಗಿ ವರ್ಕ್ ಮಾಡಿ ಕೊಡ್ತಾರೆ. ಇದು ಬಂದು ನೆಕ್ಸ್ಟ್ ಡೇ. ಇವಾಗ ಬರೀ ಮೇಕಪ್ ಅಷ್ಟೇ ಮಾಡೋದು, ಇದೆಲ್ಲ ಮಾಡ್ತಾ ಇಲ್ವಾ ಅಂತ ತುಂಬ ಜನ ಕೇಳ್ತಿದ್ದಾರೆ. ಬಟ್ ನಾನು ಇದನ್ನೆಲ್ಲ ಆಗ್ತಾಯಿಲ್ಲ ಅಷ್ಟೇ, ಎಲ್ಲದೂ ಬೇಡ ಅಂದ್ಬಿಟ್ಟು. ಬಟ್ ಈಗ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಇರಲಿ ಅಂತ ತೋರಿಸ್ತಿದ್ದೀನಿ. ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ಗೂ ಹೇರ್ ಕಟ್ಗೆ, ಫೇಶಿಯಲ್, ಐಬ್ರೋಸ್ ಅಂತ ಬರ್ತಾನೆ ಇರ್ತಾರೆ, ಯಾವುದನ್ನು ನಿಲ್ಲಿಸಿಲ್ಲ. ಇವತ್ತು ನಮ್ಮ ಕ್ಲೈಂಟ್ ಒಬ್ಬರು ಹೇರ್ ಕಟ್ಟಿಗೆ ಬಂದಿದ್ದರು. ಅದನ್ನು ಕೂಡ ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದೆ ಅಷ್ಟೇ. ನನಗೆ ಇನ್ಸ್ಟಾಗ್ರಾಮ್ಗೆ ಒಂಥರ, ಯೂಟ್ಯೂಬಿಗೆ ಒಂಥರ ವೀಡಿಯೋ ಮಾಡೋ ಅಷ್ಟು ನಿಜವಾಗ್ಲೂ ಟೈಮ್ ಇಲ್ಲ. ಹಂಗಾಗಿ ಏನಿದೆ ನನ್ನ ಹತ್ರ ಈಗ ಅದನ್ನೇ ನಾನು ಶೇರ್ ಮಾಡ್ತಾಯಿದ್ದೀನಿ. ಹೇರ್ ಕಟ್ ಸರ್ವಿಸ್ ಕೂಡ ಎಲ್ಲ ನಡೀತಾ ಇದೆ. ಫೇಶಿಯಲ್ ಎಲ್ಲ ದಿನಕ್ಕೆ 2-3 ಇದ್ದೇ ಇರುತ್ತೆ. ವೀಕೆಂಡ್ ಟೈಮಲ್ಲಿ ಇದ್ದೇ ಇರುತ್ತೆ. ಎಲ್ಲದೂ ಕೂಡ ನಡೀತಾ ಇದೆ, ಯಾವುದೂ ನಿಂತಿಲ್ಲ. ಮೇಕಪ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಮಾಡಿದ ಮೇಲೆ ಇದು ಸರ್ವಿಸ್ನ ಮಾಡ್ತಾ ಇಲ್ವಾ ಅಂತ ಕೇಳಿದ್ರು. ನಾನು ಅವಾಗೆಲ್ಲ ಹೇರ್ ಕಟ್ದೆಲ್ಲ ಫೋಟೋಸ್ ಜಾಸ್ತಿ ಹಾಕ್ತಾಯಿದ್ದೆ. ಈಗ ಆಗ್ತಾಯಿಲ್ಲ ಅಷ್ಟೇ. ಬಟ್ ನೋಡೋಣ, ಇನ್ಮೇಲೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಒಂದು ಹೊಸ ಹೇರ್ ಸ್ಟೈಲ್ನ ಟ್ರೈ ಮಾಡಿದ್ವಿ ಇವತ್ತು.
ನಮ್ಮ ಸ್ಟೂಡೆಂಟ್ ಮೇಲೆ. ಇದು ಕೂಡ ಇತ್ತೀಚೆಗೆ ಟ್ರೆಂಡ್ ಆಗ್ತಿದೆ. ನಮ್ಮ ಸ್ಟೂಡೆಂಟ್ ಒಬ್ಬರು ಕೇಳಿದ್ರು ಯಾವ ಥರ ಮಾಡೋದು ಅಂದ್ಬಿಟ್ಟು, ಹಂಗಾಗಿ ಈ ಒಂದು ಹೇರ್ ಸ್ಟೈಲ್ನ ಕೂಡ ಟ್ರೈ ಮಾಡಿದ್ವಿ. ಅದು ಆದಮೇಲೆ ಇದು ನೆಕ್ಸ್ಟ್ ಡೇ ನಮ್ಮ ಬ್ರೈಡ್ ಒಬ್ಬರು ಬಂದಿದ್ದರು. ಇವರು ಫುಲ್ ಪ್ಯಾಕೇಜಲ್ಲಿ ನಾನು ಮೇಕಪ್ನ ಒಪ್ಕೊಂಡಿದ್ದೆ. ಪ್ಯಾಕೇಜಲ್ಲಿ ಏನೇನೆಲ್ಲ ಇರುತ್ತೆ ಅಂದರೆ ಫೇಶಿಯಲ್ಲು, 2 ಟೈಮ್ಸ್ ಫೇಶಿಯಲ್ಲು, ಪೆಡಿಕ್ಯೂರ್, ಮೆನಿಕ್ಯೂರ್, ಮತ್ತು ನೇಲ್ ಆರ್ಟು, ಮತ್ತು ಮೆಹಂದಿ, ಮೇಕಪ್ಪು, ಜ್ಯುವೆಲ್ಸು ಎಲ್ಲದೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಹಂಗಾಗಿ ಇವ್ರಿಗೆ ಇವತ್ತು ನಾನು ಪೆಡಿಕ್ಯೂರ್ನ ಮಾಡಿ ಕೊಡ್ತಾಯಿದ್ದೀನಿ. ಸಪ್ರೇಟಾಗಿ ಮಾಡಿಸ್ಕೊಳ್ಳೋದಕ್ಕಿಂತ ಪ್ಯಾಕೇಜಲ್ಲಿ ಮಾಡಿಕೊಂಡ್ರೆ ವರ್ತು ಅವರಿಗೆ. ನಮಗೂ ಕೂಡ ಓಕೆ, ಒಂದು ರೌಂಡ್ ಫಿಗರಲ್ಲಿ ಅಮೌಂಟ್ ಸಿಗುತ್ತೆ. ಹಾಗೆ ಸರ್ವಿಸ್ ಕೂಡ ಎಲ್ಲ ಒಂದೇ ಕಡೆ ಸಿಕ್ಕಿದ್ರೆ ಕಸ್ಟಮರ್ಸ್ಗೂ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಪ್ಯಾಕೇಜ್ಗಳು ಕೂಡ ನಮ್ಮ ಹತ್ರ ಇದೆ. ಯಾರಿಗಾದರೂ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಇವತ್ತು ನಮ್ಮ ಸ್ಟೂಡೆಂಟ್ಸು ರೋಸ್ ಬನ್ನನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇದು ಒಂದು ನಾವು ಹೇರ್ ಸ್ಟೈಲ್ ಕ್ಲಾಸ್ ಮಾಡುವಾಗ ಸ್ವಲ್ಪ ಇದು ಪೆಂಡಿಂಗಲ್ಲಿತ್ತು, ಹಂಗಾಗಿ ಇದನ್ನ ಇವತ್ತು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ರೋಸ್ ಪೆಟಲ್ಸ್ನ ಯೂಸ್ ಮಾಡಿಕೊಂಡು ಯಾವ್ಯಾವ ರೀತಿ ಬನ್ಗಳನ್ನ ಮಾಡ್ಬೋದು ಅಂತ ತೋರಿಸಿಕೊಟ್ಟಿದ್ದೆ. ಫಸ್ಟ್ ಅಟೆಂಪ್ಟಲ್ಲೇ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದರು. ನೋಡ್ತಿರ್ಬೋದು ನೀವೆಲ್ಲ, ಇದು ನಮ್ಮ ಸ್ಟೂಡೆಂಟ್ಸೇ ಮಾಡಿರೋದು. ನಾನು ಜಸ್ಟ್ ಸಿಂಪಲಾಗಿ ತೋರಿಸ್ಕೊಟ್ಟೆ ಅಷ್ಟೇ. ಆಲ್ರೆಡಿ ಈಗ ಅವರೆಲ್ಲ ತುಂಬಾ ಚೆನ್ನಾಗಿ ಕಲ್ತ್ಬಿಟ್ಟಿದ್ದಾರೆ. ಒಂದು ಸ್ವಲ್ಪ ಹೇಳ್ಕೊಟ್ಟಿದ್ದನ್ನು ಬೇಗನೆ ಅರ್ಥ ಮಾಡಿಕೊಂಡು ಎಲ್ಲ ಮಾಡೋ ಅಷ್ಟು ಈ ಥರ ಬಂದಿತ್ತು ರೋಸ್ ಬನ್ಗಳು. ಮತ್ತು ಅದೊಂದು ಫ್ರೀ ಹೇರ್ ಸ್ಟೈಲ್ಗೆ ರೋಸ್ ಒರಿಜಿನಲ್ ಫ್ಲವರ್ನ ಹೇಗೆ ಮುಡಿಸ್ಬೋದು ಅಂತಲೂ ಕೂಡ ತೋರಿಸಿಕೊಟ್ಟಿದ್ದೆ. ಯಾವ ರೋಸ್ ಬನ್ ನಿಮಗೆ ಇಷ್ಟ ಆಯ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಒಂದು 3 ಟೈಪ್ಸಲ್ಲಿ ಮಾಡಿದ್ವಿ. ಈ ಥರ ಇತ್ತು. ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಹಾಗೆ ಇವತ್ತು ನಮ್ಮ ಮನೆ ದೇವ್ರದ್ದು ಜಾತ್ರೆ ನಡೀತಾ ಇತ್ತು. ಕುಣಿಗಲ್ ಹತ್ರನೇ ಜಾಣಗೆರೆ ಅಂತ, ಅಲ್ಲಿಗೂ ಕೂಡ ಹೋಗಬೇಕಿತ್ತು. ಪ್ರತಿ ವರ್ಷ ಹೋಗ್ತೀವಿ. ಹಾಗೆ ಇವತ್ತು ಕೂಡ ನಮ್ಮ ಫ್ಯಾಮಿಲಿ ಫುಲ್ ಎಲ್ಲ ಹೋಗ್ತಾಯಿದ್ದೀವಿ. ನಮ್ಮ ಭಾವ, ನನ್ನ ಹೊರಗಿತ್ತಿ, ನಮ್ಮ ಅತ್ತೆ, ಅವ್ರ ಮಕ್ಕಳು ಪ್ರತಿ ವರ್ಷವೂ ಈ ಥರ ಏನಾದರೂ ದೇವಸ್ಥಾನಗಳಿಗೆ ಹೋಗೋದೆಲ್ಲ ಇತ್ತಂದರೆ, ಮನೆ ದೇವ್ರಿಗೆ ಹೋಗುವಾಗ ಎಲ್ಲರೂ ಜೊತೆಯಲ್ಲೇ ಹೋಗ್ತೀವಿ. ಮಾತಾಡ್ಕೊಂಡಿದ್ದು ಕೆಲಸಗಳೆಲ್ಲರೂ ಮುಗಿಸ್ಕೊಂಡು ಬಂದಮೇಲೆ, ಇದು ಜಾತ್ರೆ ನಡೆಯೋದು ಸಂಜೆ ಟೈಮೇನೆ, ನೈಟ್ ಫುಲ್ಲು ನಡೆಯುತ್ತೆ. ಬಟ್ ನಾವು ನೈಟೆಲ್ಲ ಅಲ್ಲಿ ಇರೋಕ್ಕಾಗಲ್ಲ, ಮಕ್ಕಳೆಲ್ಲ ಇರ್ತಾವಲ್ಲ ಅಂದ್ಬಿಟ್ಟು ನಾವು ಒಂದು 8:30, 9 ಅಷ್ಟರಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ತೀವಿ. ಬನ್ನಿ ಇವತ್ತು ಹೇಗಿತ್ತು ಜಾತ್ರೆಯಲ್ಲಿ, ಏನೆಲ್ಲ ಆಯಿತು ಜಾತ್ರೆಯಲ್ಲಿ, ದೇವಸ್ಥಾನ ಎಲ್ಲ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ನೋಡಿ ಏನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ಕೂಡ ತಿಳಿಸ್ಬೋದು. ನಿಮ್ಮ ಕಮೆಂಟ್ಸ್ಗೆ ನಾನು ಕೂಡ ಕಾಯ್ತಾ ಇರ್ತೀನಿ. ರೆಗ್ಯುಲರಾಗಿ ಎಷ್ಟೊಂದು ಜನ ಕಮೆಂಟ್ಸ್ ಮಾಡ್ತೀರಾ, ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ದೇವ್ರದ್ದು ಪೂಜೆ ಕೂಡ ಚೆನ್ನಾಗಾಯಿತು. ಮನೆಯಿಂದ ಮಡ್ಲಕ್ಕಿ ಎಲ್ಲ ತಂದು ಪ್ರತಿ ವರ್ಷ ದೇವರಿಗೆ ಕೊಡ್ತೀವಿ. ಅದೇ ಥರ ಇವತ್ತು ಕೂಡ ಪೂಜೆ ಎಲ್ಲ ಚೆನ್ನಾಗಾಯಿತು. ತುಂಬ ಹತ್ರದಿಂದ ದೇವ್ರನ್ನ ನೋಡಿ ದರ್ಶನ ಮಾಡಿಕೊಂಡು ಪೂಜೆನೂ ಕೂಡ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಟೋಟಲಾಗಿ 3 ದಿನ ಜಾತ್ರೆ ನಡೆಯುತ್ತೆ. ನಾವು 2ನೇ ದಿನ ಬರ್ತೀವಿ. ಪ್ರತಿ ವರ್ಷವೂ ಅಷ್ಟೇ 2ನೇ ದಿನ ಬರ್ತೀವಿ. ಈ ಸಲ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಅಂತ ಅನ್ನಿಸ್ತು. ಪ್ರತಿ ವರ್ಷ ಎಲ್ಲ ತುಂಬಾ ಜಾಸ್ತಿ ಜನ ಸೇರ್ತಿದ್ರು. ಮತ್ತು ಇಲ್ಲೆಲ್ಲ ಡ್ಯಾನ್ಸು ಅದು ಇದು ಅಂತ ಸಿಕ್ಕಾಪಟ್ಟೆ ಇವೆಂಟ್ಗಳೆಲ್ಲ ನಡೀತಾ ಇತ್ತು, ನಾಟಕ ಎಲ್ಲ. ಬಟ್ ಇವತ್ತು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು. ನಾವು ಅಲ್ಲಿಂದ ಹೊರಡೋ ಟೈಮಿಗೆ ಸ್ಟಾರ್ಟ್ ಆಯಿತು. ಪ್ರತಿ ವರ್ಷ ಇಲ್ಲಿ ಬಂದಾಗ ಈ ಥರ ಪಾನಿಪುರಿ ತಿನ್ನೋದೊಂದು ಅಭ್ಯಾಸ. ಜಾತ್ರೆಯಲ್ಲಿ ಮಕ್ಕಳು ಕೂಡ ಎಲ್ಲ ಇರ್ತಾರಲ್ಲ, ಇಲ್ಲೇ ಊಟನೂ ಕೂಡ ಕೊಡ್ತಾರೆ. ತೋರಿಸ್ತೀನಿ ಮುಂದೆ ನಿಮಗೆ. ಮಕ್ಕಳಿಗಂತೂ ಈ ಥರ ಜಾತ್ರೆಗೆಲ್ಲ ಬಂತು ಅಂದರೆ ಏನೋ ಒಂಥರ ಖುಷಿ. ಜಾತ್ರೆಗೆ ಬಂದ್ವಿ ಅನ್ನೋದಕ್ಕಿಂತ ಮಕ್ಕಳು ಎಲ್ಲರೂ ಜೊತೆಯಲ್ಲಿದ್ದಾಗ ತುಂಬಾ ಖುಷಿಯಾಗಿರ್ತಾರೆ. ಹಂಗಾಗಿ ನಾವು ಆದಷ್ಟು ಆ ಥರ ಒಂದು ಮೂಮೆಂಟ್ಗಳನ್ನ ಮಿಸ್ ಮಾಡಬಾರ್ದು ಅಂತ ಎಲ್ಲರೂ ಜೊತೆಯಲ್ಲೇ ಹೋಗಿ ಬರ್ತೀವಿ. ಎಲ್ಲ ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ರು. ಹಾಗೆ ಈ ಥರ ಅಂಗಡಿಗಳನ್ನ ನೋಡಿದ್ರೆ ಮೊದಲೇ ಕೇಳಬೇಕಾ, ಮಕ್ಕಳನ್ನ ಕರ್ಕೊಂಡು ಜಾತ್ರೆಗೆ ಹೋಗ್ಬಾರ್ದು ಅಂತ ಗಾದೆನೇ ಇದೆ. ಬಟ್ ಹೋಗ್ಬಾರ್ದು ಅಂತೇನಿಲ್ಲ, ಪಾಪ ಅವಕ್ಕೂ ಒಂದು ಸ್ವಲ್ಪ ಫ್ರೀಯಾಗಿ ಟೈಮೆಲ್ಲ ಸಿಗಬೇಕಲ್ವ. ಬರೀ ಸ್ಕೂಲು
ಟ್ಯೂಷನ್ನು ಅದು ಇದು ಅಂತಲೇ ದಿನಗಳು ಕಳೆದೋಗ್ತಾ ಇದೆ. ಹಂಗಾಗಿ ಅವ್ರಿಗೂ ಅವಾಗವಾಗ ಒಂದು ಸ್ವಲ್ಪ ಈ ಥರ ಹೊರಗಡೆ ಎಲ್ಲ ಕರ್ಕೊಂಡೋದ್ರೆ ಮೈಂಡ್ ಸ್ವಲ್ಪ ರಿಫ್ರೆಶ್ ಆಗುತ್ತೆ. ನನ್ನ ಮಕ್ಳಿಗಂತೂ ಈ ಥರ ಏನಾದರೂ ನೋಡಿಬಿಟ್ರು ಅಂದರೆ ಕೊಡಿಸೋವರೆಗೂ ಬಿಡಲ್ಲ. ಕೀ ಬಂಚ್ ಬೇಕು ಅಂದ್ಲು ಮಗಳು, ನೋಡಿದ್ಲು. ಹಾಗೆ ಒಂದು ಬಾರ್ಬಿದೇನೋ ಪೌಚ್ ತಗೊಂಡ್ಲು. ಹಾಗೆ ನನ್ನ ಮಗನಿಗೆ ನೋಡಿದ್ದೆಲ್ಲದು ಬೇಕು ಅನಿಸುತ್ತೆ. ಆಮೇಲೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಕನ್ಫ್ಯೂಷನ್ನು. ಒಂದು ತೊಗೊಂಡ್ಬಿಟ್ಟಿದ್ದಾನೆ ಆಲ್ರೆಡಿ, ಏನೋ ರಿಮೋಟ್ ಕಾರು, ಮತ್ತೆ ಬೇರೆ ಏನೋ ಬೇಕು ಅಂತ ನೋಡ್ತಾ ಇರೋದಿದು. ಫೈನಲಿ ಬಂದಿದ್ದಕ್ಕೆ ಒಂದು ಏನಾದರೂ ಇಲ್ಲಿ ಇದು ಮೆಮೊರಿಯಾಗಿ ಇರಲಿ ಅಂದ್ಬಿಟ್ಟು, ಇಲ್ಲಾಂದ್ರೆ ಕೊಡ್ಸೋವರೆಗೂ ಬಿಡಲ್ಲ, ಸುಮ್ಮನೆ ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ಏನಾದರೂ ಒಂದೊಂದನ್ನು ಕೊಡಿಸ್ಕೊಂಡು ಅಲ್ಲಿಂದ ಬಂದ್ವಿ. ಒಂದು ಶಾಪಲ್ಲಿ ಈ ಥರ 20 ರೂಪೀಸ್ ಏನು ತಗೊಂಡ್ರು ಅಂತ ತುಂಬಾ ಬೋರ್ಡ್ನ ಅಟ್ರಾಕ್ಟಿವ್ ಆಗಿ ಈ ಥರ ಹಾಕಿದ್ರು. ಅಲ್ಲೇ ಜನಗಳು ಕೂಡ ಜಾಸ್ತಿ ಇದ್ದರು. ನೋಡಿ ಎಷ್ಟು ಜನ ಇದ್ದಾರೆ ಅಂತ ಈ ಒಂದು ಶಾಪಲ್ಲಿ. ಚೆನ್ನಾಗಿತ್ತು, ಪರವಾಗಿಲ್ಲ. 20 ರೂಪಾಯಿಗೆ ವರ್ತ್ ಅಂತ ಅನ್ನಿಸ್ತು. ಕೀ ಬಂಚ್ಗಳು ಮತ್ತು ಏನೇನೋ ನೋಡಿ, ಎಲ್ಲ ಶಾಪಲ್ಲೂ ಒಂದೇ ಥರನೇ ಇರ್ತವೆ ಐಟಮ್ಗಳು. ಬಟ್ ಕಲರ್ಫುಲ್ಲಾಗಿ ಚೆನ್ನಾಗಿ ಜೋಡಿಸಿರ್ತಾರೆ. ಅವ್ರು ಜೋಡಿಸಿರೋದನ್ನ ನೋಡೋಕ್ಕೇ ಒಂಥರ ಖುಷಿ ಆಗುತ್ತೆ. ಅಲ್ಲೂ ಕೂಡ ಒಂದಷ್ಟು ಚಿಕ್ಕ ಪುಟ್ಟ ಶಾಪಿಂಗ್ ಎಲ್ಲ ಆಯಿತು. ಹಾಗೆ ಜಾತ್ರೆಗಳಲ್ಲಿ ಈ ಥರ ಕಡಲೆಪುರಿ ಅಂಗಡಿ ನೋಡೋದೇ ಒಂಥರ ಖುಷಿ. ನೋಡಿ ಎಷ್ಟು ಥರ ಡಿಫ್ರೆಂಟಾಗೆಲ್ಲ ಜೋಡಿಸಿರ್ತಾರೆ. ಜಾತ್ರೆಗೆ ಬಂದಮೇಲೆ ಕಡಲೆಪುರಿನೂ ತಗೊಂಡೋಗೋದು ಮಿಸ್ ಮಾಡೋಂಗೇ ಇಲ್ಲ. ಇಲ್ಲಿಯ ಸ್ಪೆಷಾಲಿಟಿ ಏನಂದರೆ ನೋಡಿ, ನಾವು ಇದೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ದೇವಸ್ಥಾನದ ಮುಂದೆ ಈ ಥರ ಅಡಿಕೆ ಕಂಬಗಳನ್ನ ನಿಲ್ಲಿಸ್ತಾರೆ. ಅದೇನೋ ಇಲ್ಲಿಯ ಒಂದು ಪದ್ಧತಿ, ಪ್ರತಿ ವರ್ಷವೂ ಇದು ಮಾಡ್ತಾರೆ. ದೇವಸ್ಥಾನದ ಆವರಣದಲ್ಲಿ ಬರಬೇಕು.
ಆ ಕಂಬ ನಿಲ್ಸೋದನ್ನೆಲ್ಲ ನೋಡೋದೇ ಒಂಥರ ಖುಷಿ. ಚೆನ್ನಾಗಿತ್ತು, ಚೆನ್ನಾಗಾಯಿತು ಎಲ್ಲದು ಕೂಡ. ಅದಾದಮೇಲೆ ಅಲ್ಲೇ ಪ್ರಸಾದ ಕೂಡ ಕೊಡ್ತಾ ಇರ್ತಾರೆ. ಪ್ರತಿ ವರ್ಷ ಇದೇ ಥರ ಪಲಾವೆಲ್ಲ ಕೊಡ್ತಾರೆ. ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ. ದೇವ್ರ ಹೆಸರು ಹೇಳಿ ಮಾಡೋದು ಯಾವುದು ಕೂಡ ಹಾಳಾಗಲ್ಲ ಅಂತ ಹೇಳ್ತಾರೆ. ಒಂದು ಒಳ್ಳೆ ಫ್ಯಾಮಿಲಿ ಟೈಮ್ ಅಂತಲೇ ಹೇಳ್ಬೋದು. ಇವಾಗಂತೂ ಎಲ್ಲರೂ ಬ್ಯುಸಿ ಇರೋ ಟೈಮಲ್ಲಿ ಈ ಥರ ಒಂದು ಅವಾಗವಾಗ ಮಕ್ಳಿಗೂ ಕೂಡ ಖುಷಿ ಆಗುತ್ತೆ, ಹಾಗೆ ನಮಗೂ ಕೂಡ ಒಂದು ಸ್ವಲ್ಪ ರಿಫ್ರೆಶ್ ಅನಿಸ್ದಂಗೆ ಅನಿಸುತ್ತೆ. ಹಂಗಾಗಿ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ಪೂಜೆನೂ ಕೂಡ ಎಲ್ಲ ಚೆನ್ನಾಗಾಯಿತು. ಈಗ ಅಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. 3 ಕಂಬಗಳನ್ನ ನಿಲ್ಲಿಸ್ತಾರೆ. ಈ ಥರ ನಿಲ್ಲಿಸಿದ ಮೇಲೆ ಫುಲ್ ಮೇಲೆ ಈ ಥರ ಪಿ ಎಲ್ಲ ಕಟ್ಟಿರ್ತಾರೆ, ಹಾಗೆ ಹೂವಿನ ಹಾರ ಎಲ್ಲ ಹಾಕಿರ್ತಾರೆ. ಅದನ್ನು ಹತ್ತಿ ಅಲ್ಲಿಯ ಊರಿನ ಗಂಡು ಮಕ್ಕಳು ಅದನ್ನು ನೋಡಿ ಕೆಳಗಡೆ ತರಬೇಕು. ಅದೇನೋ ಒಂಥರ ಖುಷಿ ಅವ್ರಿಗೆ. ಈ ಥರ ನಡೀತಾ ಇತ್ತು ಅಲ್ಲಿ. ಅದನ್ನು ಕೂಡ ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ಎಷ್ಟೋ ಜನ ಎಲ್ಲ ಈಗ ಊರುಗಳಲ್ಲೇ ಇರಲ್ಲ, ಎಲ್ಲೆಲ್ಲೋ ಹೊರಟೋಗ್ಬಿಡ್ತಾರೆ. ಅಂಥದ್ರಲ್ಲಿ ಈ ಥರ ಹಬ್ಬಗಳ ಟೈಮಲ್ಲಿ ಅವರು ಕೂಡ ಎಲ್ಲ ಸೇರಿರ್ತಾರಲ್ಲ, ಏನೋ ಒಂಥರ ಖುಷಿ. ನಮಗೂ ಕೂಡ ಚೆನ್ನಾಗಿತ್ತು ಜಾತ್ರೆ. ಇವತ್ತು ಇಲ್ಲಿ ನೈಟ್ ಟೈಮಲ್ಲಿ ನಡೆಯೋದು, ಇನ್ನೂ ಬೆಳಗ್ಗೆವರೆಗೂ ನೈಟೆಲ್ಲ ನಡೀತಾ ಇರುತ್ತೆ. ಬಟ್ ನಾವು ಅಲ್ಲಿವರೆಗೂ ಇರೋಕ್ಕಾಗಲ್ಲ ಅಂತ ಈಗ ಅಲ್ಲಿಂದ ಹೊರಡ್ತಾ ಇದ್ದೀವಿ. ಚಿಕ್ಕ ಮಗ ಹೋಗಿಂದ ಗೊತ್ತೈತೆ. ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ವಿಡಿಯೋ. ಸ್ವಲ್ಪ ಲೇಟ್ ಆಯಿತು, ವಿಡಿಯೋ ಎಲ್ಲ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ಬಟ್ ಇರಲಿ, ಯಾವ ವಿಡಿಯೋನು ಡಿಲೀಟ್ ಮಾಡೋದು ಬೇಡ, ಮೆಮೊರಿಯಾಗಿ ಇರಲಿ ಅಂದ್ಬಿಟ್ಟು ಈ ವಿಡಿಯೋನು ಕೂಡ ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ಕುಣಿಗಲ್ ಸುತ್ತಮುತ್ತ ಇರೋರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಜಾತ್ರೆಗೆ ನೀವು ಯಾರಾದರೂ ಹೋಗಿದ್ರಿ ಅಂತ ಅಂದರೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ಸ್ಗೆ ನಾನು ಕೂಡ ಕಾಯ್ತಾ ಇರ್ತೀನಿ. ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.